ಏ 90,000 ಕೊಟ್ಟು ಹೊಡ್ಕೊಂಡು ಹೋಗ್ತೀನಾ ಸುಮ್ಮನೆ ಅಂತ ಸುಮ್ಮ ಕೂದ ಯಾರ ಸುಮ್ಮ ನಾವು ಹಳ್ಳಿಕಾರ್ ಪ್ರೇಮಿಗಳು ತುಂಬ ಖುಷಿ ಆಯಿತು. ಎತ್ಕೊಳ್ಳಿ ಸರ್ ಮೇಲ್ಗಡೆ. ಏನು ಸರ್ ಸಖತ್ತಾಗವೆ. ನಮ್ಮ ಬಂಡೂರಕ್ಕೆ ಚಿಕ್ಕ ಕಾಲು. ಹೌದ್ರಾ? ಹಾಂ ಹಾಂ. ಯಜಮಾನ್ರದ್ದು ಯಾವ ಊರು? ನಮ್ಮ ಶಿವಮೊಗ್ಗ. ಏನು ತಗೊಂಡಾಗ ಬಂದಿದ್ದೀರಾ ಅಥವಾ ಮರಕ್ಕ ತಗೊಂಡ್ರಾ? ತಗೊಂಡಿದ್ವಿ. ಯಾವ ತಗೊಂಡ್ರಿ? ಎಲ್ಲ ಫುಲ್ಲು ತಗೊಂಡ್ರಾ? ನೋಡು ತೋರ್ಸೋದು 8 ಜೊತೆ ತಗೊಂಡು. ಹೆಸರು ಗೊತ್ತಾಗಿಲ್ಲ. ಜಬೀವುಲ್ಲಾ. ಓಕೆ ಓಕೆ. ನಮ್ಮ ರೈತರಿಗೆ ತಾನೇ ಹೋಗಿರೋದು. ಹೌದು ನಾವೇನು ಸಾಬ್ರಿಗೆ ಇನ್ನೊಬ್ರು ಕುಯ್ಯಾರು ಕೊಟ್ಟಿಲ್ಲ. ಹೌದೌದು. ರೈತರು ದುಡಿಯಕ್ಕೆ ಕೊಟ್ಟಿವಿ ಬದುಕಲಿ. ಹೌದು ಲೈಕ್ ಮಾಡ ಹಳ್ಳಿಕಾರ ಅಂದ್ರೆ ಎಲ್ಲರಿಗೂ ಇಷ್ಟ. ಹೌದೌದು. ಅದರಲ್ಲ ಹೊರತು ಸಂತೋಷ್ ಹಳ್ಳಿಕಾರ ಹೊಡಿ ಅಂತ ಹೇಳ್ತೀರಾ. ತುಂಬಾ ಖುಷಿ ಆಯ್ತಣ್ಣ ನೀವು ಹೇಳಿದ್ವಿ. ಅಣ್ಣ ಸಾಗರ್ ಅಂತ ಹೇಳಿ. ಅಣ್ಣ ನಮ್ದು ದೊಡ್ಡಬಳ್ಳಾಪುರ ಸಾಮ್ರಾಜ್ಯ ಅಂತ. ದೊಡ್ಡಬಳ್ಳಾಪುರ ಸಾಮ್ರಾಜ್ಯ ಅಂತ. ಎಲ್ಲಿ ಬರೋದು? ಎಚ್ ಕ್ರಾಸ್ ಅಂದ್ರೆ ಬೆಂಗಳೂರಾ? ಯಾವಾಗ ಬಂದಿದ್ರಿ? ಇವತ್ತೇನಾ? ಏನ್ ಹೇಳ್ತಾ ಇದ್ದೀರಾ? 180. ಎಷ್ಟು ಹೇಳ್ತಿದ್ದೀರಾ ಅಣ್ಣ? 30. ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಾಗರ್ ಮಾತಾಡ್ತೀನಿ. ಸ್ನೇಹಿತರೆ ವಿಷಯ ಏನಪ್ಪ ಅಂದರೆ ಇವತ್ತು ನಾನು ಎಲ್ಲಿದ್ದೀನಿ ಅಂದರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ಇರುವಂಥ SS ಘಾಟಿಯಲ್ಲಿದ್ದೀನಿ. ಸೊ ನಮ್ಮ ದೊಡ್ಡಬಳ್ಳಾಪುರ SS ಘಾಟಿಯಲ್ಲಿ ಜಾತ್ರೆ ನಡೀತಾ ಇದೆ ಇವತ್ತು. ವಿಶೇಷವಾದ ಜಾತ್ರೆ ಏನು ಅಂದರೆ ಹಸುಗಳು ತಗೊಳೋದು ಮತ್ತು ಕೊಡೋದು ಅಂತ ಇದಕ್ಕೆ ನಾನು ಬಂದಿದ್ದೀನಿ. ಇವತ್ತು ತುಂಬ ದೂರುಗಳಿಂದ ಎಲ್ಲ ಬರ್ತಿದ್ದಾರೆ. ನನಗಂತೂ ತುಂಬ ಖುಷಿ ಆಗ್ತದೆ. ಇವತ್ತು ಅದೇ ರೈತರ ಹತ್ರ ಮಾತಾಡೋಣ, ಅವ್ರು ಎಲ್ಲಿಂದ ಬಂದ್ದಾರೆ ಅಂತ. ಸರ್ ನಮಸ್ತೆ. ಎಲ್ಲಿಂದ ಬಂದಿದ್ದೀರಾ ನೀವು? ಬಳ್ಳಾರಿ. ಹಾಂ. ಸರ್ ನೀವು ಬಳ್ಳಾರಿ. ನೀವೆಲ್ಲ ಒಂದೇ ಊರವರು. ಏನು ಹಸುಗಳು ತಗೊಳಕ್ ಬಂದಿದ್ದೀರಾ ಏನು ಅಂತ ನೀವು? ಹಾಂ. ಓಕೆ. ತಗೊಂಡು ನೀವು ಏನು ಮಾಡ್ತೀರಾ ಹಸುಗಳನ್ನ? ವ್ಯವಸಾಯ ಮಾಡ್ತೀರಾ? ರೈತರು. ಒಬ್ಬ ತುಂಬ ಖುಷಿ ಆಗ್ತಾ ಇದೆ. ಬಳ್ಳಾರಿಯಿಂದ ಬಂದು ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನಲ್ಲಿ ನೀವು ಹಸುಗಳು ತಗೊಳ್ತಾ ಇದ್ದೀರಾ ಅಂದರೆ. ಹಾಂ. ನಿಮ್ಮ ಹೆಸರು? ನಮ್ಮ ಹೆಸರು ಮರ್ಲಿಂಗಯ್ಯ. ಹಾಂ, ನಿಮ್ಮ ವಯಸ್ಸಲ್ಲೇ ಗೊತ್ತಾಗುತ್ತೆ ಬಳ್ಳಾರಿಯವರು ಅಂತ. ಓಕೆ ಥ್ಯಾಂಕ್ ಯು. ತುಂಬ ಧನ್ಯವಾದಗಳು ನಿಮ್ಗೆ. ಬಾ ಸುಸ್ತಾಗ್ಬಿಟ್ಟಿದ್ದೆ. ಅಂದಾನ ಮಾಡ್ತಾಯಿದ್ದು. ಅಣ್ಣ ನಿಮ್ದವ್ರಣ್ಣ? ನಮ್ಮದು ಗೌರಿಬಿದನೂರು ಹತ್ರ ಕುಂಚಿಗ್ನಹಳ್ಳಿ. ನೀರೈತಣ್ಣ? ಸರಿ. ಅಣ್ಣ ಯಾವ್ದು ಇದು ಅಣ್ಣ? ಬೆಂಗಳೂರು. ಏನಂತಾರೆ ಅಣ್ಣ ಇದನ್ನ? ಬಂದೂರು ಕುರಿನಾ? ಹಾಂ. ಎಷ್ಟು ಹೇಳ್ತಾರಣ್ಣ? ಎಷ್ಟು ಹೇಳ್ತಿದ್ದೀರಾ ಅಣ್ಣ? 30. ಅಣ್ಣ? ಹಾಂ ಯೂಟ್ಯೂಬರ್ ಅಣ್ಣ. ಸರ್ ನಿಮ್ದು ಯಾವ ಊರು? ನಮ್ಮದು ಅರ್ಕಲಗೂಡು ಹಾಸನ ಡಿಸ್ಟಿಕ್ಕು. ಹೌದು. ಬಾಬಾ ನಾವು ಹಳ್ಳಿಕಾರ್ ಪ್ರೇಮಿಗಳು ತುಂಬ ಖುಷಿ ಆಯಿತು. ಇಲ್ಲಿಗೆ ಶೋಗೂ ಆಯಿತು ಮತ್ತು ಸೇಲ್ ಮಾಡ್ಲಿಕ್ಕೆ ಆಯ್ತು ಅಂತ ಇಲ್ಲಿ ತಗೊಂಡ್ಬಂದಿದ್ದೀವಿ. ಈ ಜಾತ್ರೆ ನಿಮಗೆ ಇಲ್ಲಿ ಘಾಟಿ ಜಾತ್ರೆ ನಡೀತಾ ಇದೆ ಅಂತ ಹೆಂಗೆ ಗೊತ್ತಾಯ್ತು ನಿಮ್ಗೆ? ಪೇಪರ್ಲೆಲ್ಲ ನೋಡಿದ್ವಲ್ಲ, ಯೂಟ್ಯೂಬ್ ಪೇಪರ್ಲೆಲ್ಲ ನೋಡಿದೆ. ಹಾಂ ಈ ಥರ ಘಾಟಿಯಲ್ಲಿ ನಡೀತಿದೆ ಅಂತ ನಿಮ್ಗೆ ಗೊತ್ತಾಗಿದೆ. ಆಯಿತು. ಹಾಂ. ಶೋ ಕೊಡೋಣ ಪಾಪ ಮನೆಯಲ್ಲೇ ಮೂಲೆಯಲ್ಲಿ ಇಟ್ಕೊಂಡ್ರೆ ಏನು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಜನಕ್ಕೆ ತೋರಿಸೋಣ ಅಂತ ಹೇಳಿ ತಗೊಂಡ್ಬಂದಿದ್ದೀನಿ. ಸರ್ ಹೆಸರು ಇದ್ರದ್ದು? ಕೃಷ್ಣ ಅಂತ. ಸರ್ ಸೂಪರ್ ಸರ್. ಇನ್ನೊಂದು ಕರ್ಣ ಇದೆ. ಮನೇಲಿ ಇದೆ. ತಂದಿಲ್ವಾ? ತಂದಿಲ್ಲ, ಮನೇಲೆ ಬಿಟ್ಟು ಬಂದೆ. ಸರ್ ಏನು ಹೇಳ್ತಾ ಇದ್ದೀರಾ ನೀವು? 3 ಲಕ್ಷ ಹೇಳ್ತಿದ್ದೀನಿ. 3 ಲಕ್ಷ ಸ್ನೇಹಿತರೆ, 3 ಲಕ್ಷ ಅಂತೆ ನೋಡಿ. ಅಣ್ಣ ನೀವು ರೈತರೇ? ನಾವು ರೈತರೇ. ನಾನು ಮಾಸ್ಟ್ರು. ಈಗ ಇನ್ನೊಂದು 5 ವರ್ಷ ಇದೆ, 5 ತಿಂಗಳು ರಿಟೈರ್ಡ್ ಆಗಲಿಕ್ಕೆ. ನೀವು ಸಾಕೊಂಡಿದ್ದೀನಿ ಇವನ್ನೆಲ್ಲ ನಾನು. ಓಕೆ. ಎಲ್ಲ ಥರ ತಳಿ ಬ್ರೀಡಿಂಗ್ ಇದೆ. ಹೌದ್ರಾ? ಮುರ್ರಾ, HF, ಹಳ್ಳಿಕಾರು, ಗಿರ್ರು ಎಲ್ಲ ತಳಿಗಳಿದೆ ನಮ್ಮಲ್ಲಿ. ಎಷ್ಟು ದಿನ ಆಯ್ತಣ್ಣ ಬಂದಂದ್ರೆ? 3 ದಿನ ಆಯ್ತು. 3 ದಿನ ಆಯ್ತು. ಬಾಬಾ ಕೇಳವ್ರ? 2 ಲಕ್ಷ ಕೇಳಿದ್ದಾರೆ. 2 ಲಕ್ಷಕ್ಕೆ ನಾನು ಕೊಡೋದು ಬೇಡ ಅಂತೇಳಿ ಮಾಡ್ತಿದ್ದೀನಿ. ದುಡ್ಡು ಮುಖ್ಯ ಹೋಗುತ್ತೆ ಬರುತ್ತೆ. ಹೌದು ಸತ್ಯ. ಇದ್ರ ಇಂಥ ಸಾಕ್ಬೇಕಾದ್ರೆ ಭಾರಿ ಕಷ್ಟ ಐತೆ ಈ ರೀತಿ ತರಬೇಕು ಅಂತ. ಹೌದೌದು. ತಮಾಷೆನ ಇದು ಮಾಡಬೇಕಾದ್ರೆ
ರೈತರಿಗೆ ಒಳ್ಳೇದಾಗಲಿ ಸಾಕು ಅಷ್ಟೇ ನಮಗೆ ಅಲ್ವಾ ನಿಮ್ಮ ಮನಸ್ಸಿಗೆ ತುಂಬ ಧನ್ಯವಾದಗಳಣ್ಣ. ಯಾರೋ ಅಣ್ಣ ನಿಮಗೇನಾ? ಎಷ್ಟು ಹೇಳ್ತಾ ಇದ್ದೀರಾ? 175. ನೀವು ಮಾರಾರ? ಹಾಂ ಹಾಂ ಹಾಂ. ಎಷ್ಟು ತಂದಿದ್ರಿ ನೀವು? ನಾವು ಎಷ್ಟು ತಂದಿದ್ದು ಮಾರಕ್ಕೆ ನಾವು 4 4. ಈಗ ಎಷ್ಟಿದ್ದಾವೆ ಇನ್ನು? 2 2 ಮಾರಿದ್ರಾ? ಏನು ಹೇಳ್ತಾ ಇದ್ರಿ ಇವು? 175. ಹಾಂ ಹಾಂ ಏನು 2 ಹಾಂ 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 ಹಾಂ. ನಿಮ್ಮದು ಯಾವ ಊರು? ನೆಲಮಂಗಲದ ಹತ್ರ. ಯಾವ ಊರು? ಮಾದೇವಪುರ. ಹಾಂ ಹಾಂ ಹಾಂ. ಸ್ನೇಹಿತರೆ ಬರ್ರಿ, ಅಲ್ಲಿ ಕುರಿಗಳವೆ, ಬರ್ರಿ. ನಮಸ್ತೆ. ನಮಸ್ತೆ ಸರ್. ಏನು ಕುರಿ ಮಾರಾಕ? ಏನು ಮಾರೋದಕ್ಕೆ ಸರ್? ಏನು ಕುರಿ ಸರ್ ಇವು? ಬಂಡೂರು ಕುರಿ ಸರ್. ಬನ್ನೂರು ಕುರಿ? ಬಂಡೂರು ಕುರಿ ಸರ್. ನಿಮ್ದು ಯಾವ ಊರು? ನಮ್ಮದು ಬಂಡೂರು. ಎಲ್ಲಿ ಬರೋದು? ಮಳವಳ್ಳಿ ಹತ್ರ ಬಂಡೂರು. ಮಳವಳ್ಳಿ ಅಂದರೆ ಮೈಸೂರು ಸೈಡಾ? ಹಾಂ, ಮೈಸೂರು ಸೈಡ್ ಸರ್. ಹಾಂ ಹಾಂ ಹಾಂ. ಎಷ್ಟು ತಂದಿದ್ರಿ ನೀವು? ಮಾರಕ ಬಂದಿರೋದು? ಮಾರೋದಕ್ಕೆ. ಮಾರಕ್ಕೆ ಎಷ್ಟು ತಂದಿದ್ರಿ ನೀವು? ನಾವು ಒಂದು 35 ತಂದಿದ್ದೀವಿ ಸರ್. 35. ಇನ್ನು 3 ಇದ್ದಾವೆ? 3 ಅವ ಸರ್. ಅಂದರೆ ಎಲ್ಲ ಮಾರಕ್ಕಿದ್ದೀರಾ? ಎಲ್ಲ ಮಾರಾಗವ ಸರ್. ಹಾಂ ಹಾಂ. ಎಷ್ಟು ಹೇಳ್ತಾ ಇದ್ದೀರಾ ಸರ್ ಈಗ? ಒಂದು ಮರಿಗೆ 15,000 ಹೇಳ್ತೀನಿ ಸರ್. 15,000. ಬಾ. ಏನು ಸರ್ ಸಖತ್ತಾಗವೆ. ಹಾಂ, ನಮ್ಮ ಬಂಡೂರಕ್ಕೆ ಚಿಕ್ಕ ಕಾಲು. ಹೌದ್ರಾ? ಹಾಂ 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 ಹಾಂ. ತೂಕನೇ ಇಲ್ಲ ಅಲ್ವಾ? ವೆಯ್ಟ್ ಬರುತ್ತೆ ಸರ್. ಇನ್ನೂ ಒಂದು ವರ್ಷ ಆಗ್ಬೇಕು ವೆಯ್ಟ್ ಬರುತ್ತೆ. ಹಾಂ 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 ಹಾಂ. ಓಕೆ 30 kg ಬರುತ್ತಲ್ಲ ವೆಯ್ಟ್. 30 kg. ಹಾಂ ಹಾಂ. 15,000. ಥ್ಯಾಂಕ್ ಯು. ಯಾರ್ದಣ್ಣ? ನಿಂದೇನಾ? ಎಷ್ಟು ಹೇಳ್ತಾ ಇದ್ದೀರಣ್ಣ? 115. ನಿಮ್ಮದು ಯಾವ್ರಣ್ಣ? ನಮ್ಮದು ಬೋಕಿಪುರ ಅಂತ ಮೆಣಸಿ ಬಕ್ಕಿಪುರ. ಇಲ್ಲಿ ನೀವು ಎಷ್ಟು ಜೊತೆ ಹಾಕಿದ್ರಣ್ಣ? 2 ಜೊತೆ ಹಾಕಿದ್ದ. ಹೌದ್ರಾ? ಹಾಂ ಹಾಂ. ಮಾರಿದ್ರಾ? ನಾನು ಇಲ್ಲ ಮಾಡಿಲ್ಲ. ಅವ್ರು ಕೇಳ್ತಾವ್ರೆ. ಅವೆಷ್ಟು ಕೇಳವ್ರೆ? ಇನ್ನೆಷ್ಟು ಅಂತ ಕೇಳಿಲ್ಲ ಅಣ್ಣ. ಯಾರು ಸ್ನೇಹಿತರೆ ಬಂದವ್ರೆ ಕೇಳ್ತಾವ್ರೆ. 1.5 ವ್ಯಾಪಾರ ಆಗ್ತಾ ಇದ್ದೀವಿ. ಇಲ್ಲಿ ಉಸ್ಕೂರು ಹತ್ರ ಬಕ್ಕಿಪುರ. ಹ್ಞೂಣ್ಣ. ಹಾಂ ಹಾಂ. ನಿಮ್ಮದು? ಇಲ್ಲೇ ಕೆಸ್ತೂರು. ಕೆಸ್ತೂರಣ್ಣ? ನಮ್ಮ ಪಕ್ಕದವ್ರೆ ನೀವು. ಏನಾದ್ರಾಗ ವ್ಯಾಪಾರ ಬೇಡ, ವ್ಯಾಪಾರ ಬೇಡ. ಕೊಡೋದು ತಾಣದ ಹೇಳು. ಕೊಡೋದು ತಗೋಣದು. 1.5 ವ್ಯಾಪಾರ ಹೇಳ್ತಾ ಇದೆ. ಕೇಳು. 1.5 ವ್ಯಾಪಾರ ಹೇಳ್ತಾ ಕೊಡೋ ತಗೊಂಡು 95 ಕೊಟ್ಟಿಟ್ಟು ಸುಮ್ಮನೆ. ಯಾಕೆ ಇದೇಳಿಗೆ ಕೂತ್ಕೊಳ್ಳೋದು ಬೇಡ ಅಷ್ಟೇ. ಹೇಳ್ತೀನಿ, ಈಗ ನಿಂದು ಬಿಡ್ರಿ ಅವ್ರದ್ದು ಬಿಡ್ರಿ, ಅವು ಏನು ಹೇಗ್ತೇವೆ ಬರ್ತಾವ ಓರ್ಸೋಣ. ಸುಮ್ಮನೆ ಯಾಕೆ ವಾದ ಮಾಡಬೇಡ ಸಿನಣ್ಣ. ಹೆಚ್ಚು ಏನು ಬೇಡ. 80 ದಾರಿ ಕಟ್ಬಿಟ್ಕೊಂಡು ಅಷ್ಟೇ. ಇಲ್ಲ ಅಣ್ಣ ನಡೆಯಲ್ಲ. ನಡಿಬೇಕು. ಇಲ್ಲ ನಡೆಯಲ್ಲ. ನಡಿಲೇಬೇಕು. ಇಲ್ಲ ಅಣ್ಣ ಹಿಡಿತದೆ. ಒಂದು ನಿಮಿಷ ಹೇಳು. ನಾನೇ ತಿಂಗಳ ನಡೆಯಲ್ಲ ಬಿಡು. ಒಳಗಾತದ ಹೇಳು. ಇಲ್ಲ ಅಣ್ಣ ನಡೆಯಲ್ಲ. ಆತದ ಹೇಳು. ಜಾಸ್ತಿ ನಿನ್ನೇನು ವ್ಯಾಪಾರ ಇಕ್ಕೊಂಡೇನು ಹೇಳಲ್ಲ. ವ್ಯಾಪಾರ ಇಕ್ಕೊಂಡು 1.5 ನಾನು 1 ಬಂದೇ ಇರಲಿಲ್ಲ. ಏನೋ ವಿಶ್ವಾಸಗಾರ ಬಂದವನೇ ಅಂತಾನೆ 95 ಬಂದಿದ್ದು ಒಂದೇ ಗಿತ. ಯಾರು ಧೈರ್ಯ ಮಾಡಕ್ಕಲ್ಲ. ನಂಬಿಕೆ ಮೇಲೆ ನಾನು ನಂಬಿಕೆ ಇಲ್ದಿದ್ದು ಯಾರಿಗೂ ದನ ಅಂತ ಮಾಡಲ್ಲ ನಾನು. ಗೊತ್ತಾಯ್ತಾ? ಆ ಮಾತಿಗೆ ನಾವು ಇಲ್ಲಿ ಪುಗಡ್ರ ಬೇರೆ ಜಾಗ ನಾವು ಪುಗಂತಿರ್ಲಿಲ್ಲ. ಅದ್ರೊಳಗೆ ಒಳಿ ಮೈನೆ ಅವರೆಲ್ಲ ಜೊತೆ ಟವಲ್ ಅಂತ ಕೊಡಪ್ಪ. ಆಯ್ತಲ್ಲ? ಇದು ನನಗೆ ಅದು ಪೂರ್ತಿ ನನಗೆ ಗೊತ್ತು. ವ್ಯಾಪಾರ ಪೂರ್ತಿ ನನಗೆ ಗೊತ್ತು. ಸುಳ್ಳಲ್ಲದ. 2 ತಿಂಗಳು ಮುಂಚೆ ನನಗೆ ಗೊತ್ತು. ಅದನ್ನ ಅದ್ರ ಬಗ್ಗೆ ಕಿತ್ತು ನಾನು ಕೇಳೋಕ್ಕಾಗಲ್ಲ. ಯಾಕಂದ್ರೆ ನೆನೆ ದಿನ ಇಲ್ಲಿ ಬಂದಿದ್ದೆ. ಅದು ಎಲ್ಲಿಗೋ ಕೇಳಿರೋ ನಾನು ನೀವು ಬಿಟ್ಟೆ ಕೇಳ್ತಾ ಇದ್ದೀನಿ. ಓಪನ್ ಹೇಳ್ತಾ ಇದ್ದೀನಿ. ಅದು ಬಿಟ್ಟೆ ಕೇಳ್ತಾ ಇದ್ದೀನಿ. ಬಿಟ್ಟೆ ಕೇಳು. ಅದನ್ನ ಬಿಟ್ಟೆ ಕೇಳಿದ್ದೀನಿ. ಕೇಳು, ಬಿಟ್ಟು ಕೇಳು. ಗೊತ್ತಿರ್ತದೆ ನನಗೆ ಬರ್ಬಾರ್ದಪ್ಪ. ಅವರು ಗೊತ್ತಿರ್ತಾಳೆ ದನ ಮಾಡ್ಕೋಬೇಕಣ್ಣ. ಅವರು నాకు ಅಷ್ಟು ಕೊಡು ಅವ್ರ ಕೈಗೆ. ನನಗೆ ಕೇಳಿದ್ಬಿಟ್ಟು ನಂಗೆ ಗೊತ್ತಿಲ್ಲ. ನಾನೇ ಬಂದು ಕೂತ್ಕೊಂಡಿದ್ದೆ. ನನಗೆ ಗೊತ್ತಿಲ್ಲ. ಈಗ 80,000 2,000 ಕಮ್ಮಿ. ನಾನೇ ತಿಂಗಳು ನಾನೇ ತಿಂಗಳು 2,000 ಕಮ್ಮಿ. ನಾನು 2 ತಿಂಗಳು ಸಾಕಿ ನನಗೂ ನಡೆಯಲ್ಲ. ನಾವು
ಹಾಕಿದ್ದಿ ಹ್ಮ್. ನಿನ್ನ ಮನೆಗೆ ಹಾಗೆ ಆಗಿರೋದೆಲ್ಲ ನಿನ್ಗೆ ಹೇಳಿದೀನಿ ಎಲ್ಲ 2 ದಿನ ಹೊಲ್ತಿಂದ ಋಣವೇ ಇಲ್ಲ ಅಲ್ಲ ಅನ್ನಲ್ಲ. ಇರ್ಲಿ ಅಣ್ಣ. 2 ದಿನ ತಿಂದವೆ ಬಸವಣ್ಣ ತಿಂದ ಮನುಷ್ಯರಿಗೆ ಇಕ್ಕಿಲ್ಲ. ಹೋಗಿ ಕೊಡವು ಅವನ ಮನೆ ಇಲ್ಲ ಅಣ್ಣ. ದನ ಎರಡು ನೀನು ನಾನು ಕೊಂಡು ಹೋಗ್ಲೇ ಎರಡು ನಾನು ಏನಂತ ಹೇಳಿ ಬಚ್ಚಿದಂಗೆ ಏನಿರಲಿ ದನ ಪಡ್ಕೊಂಡು ತಿನ್ನಕ್ಕೆ ಬದ್ರು ಹೋಗೋಣಪ್ಪ ಅಂದೆ ಅಷ್ಟೇ ಅಂದಿದ್ದು ಅಲ್ವೇನಿ ಬೇರೆ ಏನು ತಿಮ್ಮಣ್ಣ ಇಷ್ಟೇ ಹೇಳಿದ್ದು ನಾನು ಅವ್ರು ನ್ಯೂಟು ಪಾಟು ಹೇಳಲಿಲ್ಲ. ಹೇಳು ಹೇಳಲಿ ಏನು ನಾನು ವ್ಯಾಪಾರ ಬೇಡ 95 ಕೊಟ್ಟು ಇಟ್ಕೊಂಡು ಹೋಗೋಣ ನೀನು ಏನು ಆಟ ಆಡ್ತೀಯೋ ಹಣೆಯಲ್ಲಿ ₹1 ಬಿಡಲ್ಲ ಅನ್ನೋದು ಮಾತಾಡೋದು ಸುಮ್ಮನೆ 95 ಲಕ್ಷ ಹೇಳ್ಕ 90,000 ಕೊಟ್ಟು ಹೊಡ್ಕೊಂಡು ಹೋಗ್ತೀನ ಸುಮ್ಮನೆ ಅದು 2 ಗಂಟೆ ಕುತ್ಕೊಳಲ್ಲ 2 ಮಾತು ಇಷ್ಟ ಇದೆ ಆತಣ ಬಿಡು ಹ್ಯಾಪಿ ಹಣ ಅದಕ್ಕೆ ಕಮ್ಮಿ ಆತಣ ಹಣ ಅವರೆಲ್ಲೋ ನೀವೆಲ್ಲ ಯಾರು ಮೊದಲು ಅಲ್ಲ ಇವ್ ನಾಳೆ ಹೇಳಕ್ಕಾಗ್ತದ ಅಲ್ಲಿ ಲೆಕ್ಕಾಚಾರ ಇತ್ಕೊಳವ ಹೇಳ್ದೆ ಎಲ್ಲ ಗೊತ್ತಿರೋದೆ ನಮಗೆ ನೋಡಿದೀವಿ ಅಂದ್ರೆ ಏನೋ ಅನ್ಚರ್ಸ್ ಕೇಳ್ರಪ್ಪ ಅಂತ ನಾನು ಮೊದಲೇ ಹೇಳ್ದೆ. ನೀವು ಗೊತ್ತಿರೋಂಥವ್ರು ಗೊತ್ತಿಲ್ಲ ನೋಡೋಣ ಅಷ್ಟೇನೆ. ಆಮೇಲೆ ಯಾವಾರ ಆತ್ಮನು ಒಂದೇ ಸಲ ಅಷ್ಟು ಹೇಳ್ದ ಬಿಟ್ಟ ಅನ್ಚೇರ್ಸ್ಕೊಂಡು ಆ ಊರತ್ತ ಕೋರ್ಸು ಅವ್ನು ವಿಡಿಯೋ ಮಾಡ್ಕೊಂತವನೆ ಕರೆಕ್ಟಾಗಿ ಬಗೆಹರಿಸ್ಬಿಡು ಹೇಳ್ಬಿಡು ಅಲ್ಲ ಊರತ್ತಕ್ಕ ಮಾಡ್ಕೊಳ ಏನು ಬೇಡ ಅಂದಿಲ್ಲ. ನಾವ್ ಹೇಳಕ್ ಬರಲ್ಲ ನೀನ್ ಹೇಳ್ಬಿಡು ಫೈನಲ್ ಇದು ಒಂದು ನಾನು ಹೇಳ್ಬಿಟ್ಟಿದ್ದೀನಿ ಫೈನಲ್ ಏನಿಲ್ಲ. ನೀನ್ ಹೇಳಿದ್ಮೇಲೆ ನೀನ್ ಕೈ ಇಕ್ಕದೆ ಕೈ ಹಾಕಿದ್ದೆ ಆಯ್ತು ಜನ ಅವ್ನು ಒದ್ಲಾಡಿ ನಿನ್ನೆ ಒಂದೆರಡು ಹೇಳ್ದಾನು ಅವ್ನ ಬೇಳೆ ಇಲ್ಲೇ ಹೇಳ್ತೀನಿ ನಾನು ಅವ್ನು ತೀಯ ಮುಚ್ಚ ಕೂತಾಳ ಹೊರವಷ್ಟ ಬರ್ಬೇಕು ವಿಡಿಯೋ ಮಾಡ್ಸಿರ್ತಾರೆ ಕೆಟ್ಟದಾಗ ಮಾತಾಡಬೇಡ ಅದು ಎಡಿಟ್ ಮಾಡೋಕ್ಕಾಗಲ್ಲ. ಸುಮ್ಮನೆ ವಾದ ಮಾಡೋದು ಬೇಡ. ನಿನ್ಕ ದುಡ್ಡು ಕೊಡ್ತಾರೆ ಅವ್ರಿಗೆ ಎತ್ತು ಕೊಡ್ಬೇಕು. ಇಬ್ಬರದು ನಡೆಯಲ್ಲ ಏನೋ ಒಂಥರವಾಗಿ ಅನುಸರಿಸ್ಕೊಂಡು ಇಟ್ಕೊಡ್ರಿ. ಏನಂತಾರ ಹೆಂಗ ಅಣ್ಣ ಲೆಕ್ಕವಾಗಿ ತೋರ್ಸು ಸುಮ್ಮನೆ ನಾನು ಲೆಕ್ಕ ತೋರಿಸಿದೆ ನೀನು ತೋರಿಸ್ಬಿಡ ಈಶಾ ಕಡೆದ ಮಾತುಗಳವೆಲ್ಲ ನಡೆಯಲ್ಲ. ಆಶಾ ಕಡೆ ಏನಾರ ಮಾತಾಡಿ ಲೆಕ್ಕವಾಗಿ ಮಾತಾಡಂಗಿದ್ರೆ ನೋಡ್ರಿ, ಇಲ್ದಿದ್ರೆ ಸುಮ್ಮನೆ ವಿಶ್ವಾಸ ಹಿಂಗೆ ಮಾಡಿ ಕೇಳ್ರಿ. ನೀವು ಆಸೆ ಕಡೆ ಈಸೆ ಕಡೆ ಅರ್ಥ ಆಯ್ತು ನಂಗೆ. ನೀವು ಗೊತ್ತಿಲ್ಲ 80 ಒಳಗಿಲ್ಲ 80 ಮ್ಯಾಗಲವು ಅಂತ ಅಲ್ವಾ? 90ರಾಗ ಅವನೇ ನೀವು ವ್ಯಾಪಾರ ಸಹಜ ಬಿಡಪ್ಪ. ಕೇಳ್ರಿ ಅಣ್ಣ, ನೀವು ಖಾಲಿ 10,000 ಕೇಳಿ ತಪ್ಪಲ್ಲ, ಅಂಚರಣೆ ಮಾಡ್ಕೊಂಬಹುದು. ಕೆಳಮಟ್ಟಕ್ಕೆ ಮಾತಾಡಿಲ್ಲ ಅವರು. ಅಣ್ಣ ನೀವು ಮಾತಾಡ್ರಿ ಅಂತ ತಪ್ಪು ಅಂತ ನಾನು ಹೇಳಿಲ್ಲ ಅಣ್ಣ, ಅಂಚರಣೆ ಮಾಡ್ಕೊಳ್ರಿ. 1,000 ಕಮ್ಮಿ ಹಾಕೊಂಡು ಇಟ್ಕೊಡೋಗೆ ಹೋಗ್ಲಿ ಸರ್. ಹೇಯ್ 1,000 ಕಮ್ಮಿ ಹಾಕೊಂಡು ಇಟ್ಕೊಡೋ ಎತ್ತು ಬಿಡ್ಬೇಕಾ? ಬರ್ರಿ ಇಲ್ಲಿಗೆ ಬರ್ರಿ, ಈ ಕಡೆಗೆ ಬರ್ರಿ. ಬಾಣ ವ್ಯಾಪಾರ ಮಾಡ್ತಾರ ಅವ್ರು ಎಲ್ಲೇನ ಮಾಡ್ಕೊಂಡು ಬಾಣ ಈ ಕಡೆಗೆ ಬಾಣ. ನೀನು ಬಾಣ ಈ ಕಡೆ ಇಲ್ಲ ನಡೆಯಲ್ಲ. ಒಂದು ಕಮ್ಮಿ ಮಾಡಿ ಇಲ್ಲ ನಡೆಯಲ್ಲ ಬಾಣ. ರೇ ಯಜಮಾನ್ರೆ ಬೇಜಾರ್ ಮಾಡ್ಕೊಂಬೇಡ್ರಿ. ಇವ್ನ ಯಾರ ಒತ್ತಿ ಹೇಳ್ದ ಹುಡ್ಗ ಅಂತ ಕಯಾಶ್ ಮಾಡಿದ್ರೆ ಧೈರ್ಯವಾಗಿ ದುಡ್ಡು ಕೊಟ್ಟು ಇಟ್ಕೊಂಡು ಹೋಗ್ರಿ. ದನ ಯಾರ್ ತಾವಿದ್ರು ರೂಪಾಯಿದೆ ಗೊತ್ತಾಯ್ತಾ? ಹಣ ಅದ್ರಾಗ ಐಬೇನು ಇಲ್ಲ. ನೀನು ನಾನು ಇಬ್ರು ಪ್ರಶ್ನೆ ಮಾಡ್ತೀವಿ ಕಣಪ್ಪಿ. ನಾವೇನ್ ತಿಳ್ಕೊಂಡು ಗೊತ್ತಾ ಬಚ್ಚದಂಗೆ ಏನ್ ಹೇಳ ಗೊತ್ತಾ? ಬಾಲ್ದಾದ್ರೆ ಒಂದಿಷ್ಟು ಕಿತ್ತೋಗಿದ್ದಾಳೆ ಸುಳ್ಳು ಜಾಗದಾಗ ಐತಾನ ಇಷ್ಟು ಲೆಫ್ಟ್ ಸೈಡ್ ಗೊತ್ತಿಲ್ಲ ಅಣ್ಣ. ಲೆಫ್ಟ್ ಸೈಡ್ ಸ್ಕ್ರಾಚ್ ಆಗಿದೆ. ವಿಚಾರ ನಮಗೆ ಅದು ಕಣ್ಣಾಗೆ ಐತಿ. ಈ ಕಡೆ ಹೋಗಿ ಏನೋ ಅಂಚರಣೆ ಮಾಡಿ ಇಟ್ಕೊಡ್ರಿ. ಇವಾಗ ನಾವೇ ಕಮ್ಮಿ ಕೇಳಲಿಲ್ಲ. ಇಡು ಕೊಟ್ಟು ಬಿಡು ಹೋಗು. ಕಾಸಾತಾವ್ರಿ 65,000 ಕೊಡ್ತಾರೆ ಎತ್ತು. ನೀವು ಕೊಡಕ್ ಸಮಾಧಾನ ಅದೇನ್ರಿ? 65,000 ಕೊಡ್ತೀನಿ ಅಂದ್ರೆ ಈಗ ಮಾತಾಡೋ. ಕೊಡ್ತೀನಿ ಅಣ್ಣ, ನಾನು ಕೊಡೋಕೆ ಬಂದಿರೋದು ಇಲ್ಲ ಅಂತ ಹೇಳಿಲ್ಲ. 80,000 2 ಲಕ್ಷ ಅವೆಲ್ಲ ನಾನು ಕೇಳೋದು. 65,000 ನಿಮ್ಗೆ ಕೊಡಕ್ ಇಷ್ಟ ಅದೇನ್ರಿ? 65 ಕೊಡಕ್ಕೆ ಇಷ್ಟ ಇಲ್ಲ. ನೋಟಿಸ್ ಕೇಳೇನ್ರಿ? ಕರೆಕ್ಟಾಗಿ ಅವ್ರು ಅವೆಲ್ಲ ಅವೆಲ್ಲ ಹೇಳ್ಕೊಡ್ದು. 65,000 ಅವ್ರು ಕೊಡ್ತಾರೆ. ಇಸ್ಕೊಂಡ್ಲ 65,000 ಕೊಟ್ರು ನೀವು ಎತ್ತಿಡ್ಕೊಡ್ಬೇಕು. 10 ರೂಪಾಯಿ ಅವ್ರ ಲಕ್ಷ ಅಂತ ಹೇಳಿದ್ರು ಅವ್ರು ಕೊಡ್ಬೇಕು ದುಡ್ಡು. ಕೇಳೋದಿಲ್ಲ, ತಿರ್ಗಿ ಮಾತಾಡಿರ್ ಅವ್ರ ಲಕ್ಷ ಕೊಡೋದ್ರು ಇವಾಗ ಕೊಡ್ಬೇಕು ಅವ್ರ ದುಡ್ಡು. ಸರಿ ಬಾಣ ಈ ಕಡೆ ಲೆಕ್ಕಾಚಾರ ಕಾಸು ಕೊಡೋದಿಲ್ಲ ಅವ್ರು ಪಾಡ್ಬಿಡೋಣ. ಅಣ್ಣ ಒಂದೇ ಒಂದ್ ನಿಮಿಷ ಇರೋಣ. ಲೆಕ್ಕವ ಕಾಸು ಕೊಡೋಣ, ಲೆಕ್ಕವ ಕೊಡ. ಈಗ ಅವ್ರು ಕೇಳಿದ್ದು ಏನು ನಡೆಯಲ್ಲ. ಲೆಕ್ಕವ ಕಾಸು ಕೊಡ್ಬೇಕು. ಎಲ್ಲಾರಪ್ಪ ವ್ಯಾಪಾರ ನಾನು ಮಾಡಲ್ಲ, ಹೇಳಪ್ಪ ನನ್ನ ಅನುಭವ ಅಷ್ಟೇ. ಅವ್ರ ಐಡಿ ಇಷ್ಟ ಐತೆ ಇಲ್ಲ ನೋಡ್ಕೊಡು ಲೆಕ್ಕಾಚಾರ ಕೊಡ್ರಿ. ಕೋಪ ಮಾಡ್ಕೊಂಬೇಡ್ರಿ. ಈಗ ನೀವು ಲಕ್ಷ ಅಂದ್ರೂ ದುಡ್ಡು ಕೊಡ್ಬೇಕಾತ್. 65,000 ಎತ್ತಿಡ್ ಕೊಡ್ಬೇಕು. ಮನ್ಸಿಗೆ ಬಂದಾಗ ಯಾರು ಮಾತಾಡ್ಬೇಡ್ರಿ. ಧೈರ್ಯ ಇದ್ರೆ ಮಾತಾಡ್ರಿ. ಇದ್ರ ವಿಶ್ವಾಸ ಇಲ್ಲ ಅವ್ರು ಬೇಡ, ನೀವ್ ಕೊಡ್ಮಮ್ಮ. ಅವ್ರ ಯಾಕೆ ಗೊತ್ತು ಮಾಡ್ತೀವಮ್ಮ? ನೀವ್ ಮಾತಾಡ್ಬೇಕಮ್ಮ. ಅವ್ರು ಕೊಡ್ಬೇಡ, ಹಣ್ಣು ಕೊಡೋದು ನೀವ್ ಕೊಡ್ರಿ.
ಹೇಳ್ಬಿಡ್ಲಾ ಹೋಯ್ತಾ ಬಂತ ಗೊತ್ತಾಯ್ತಾ ಹೂನಣ್ಣ ನೀನು ಹೂನಣ್ಣ ಬಿಡು ಅದನ್ನ ನೋಡಿ ಸುಮ್ಮನೆ ವಾದ ಮಾಡಿಕೊಂಡು ಯಾಕ ಆಗಿರೋ ಸ್ನೇಹಿತರು ನೀವು ಚೆನ್ನಾಗಿರ್ರಿ ನೋಡ್ಕೊ ಹೋಗಪ್ಪ ಇದಮ್ಮ ನೀ ಯಾರು ನೋಡ್ತಾರೆ ನೋಡಿ ಇದಣ್ಣ ಯಾಕಣ ಅಯ್ಯೋ ಐಬಿನ್ ತೊಗೆದೆ ಎರಡು ಹೇಳ್ತಾರ ಕೂಕಳ ಕೊಡ ಎಲ್ಲ ದುಡ್ಡನ್ನು ತೆಗೆದು ನೋಡಿದ್ವಿ ಬಿಡ ಅಷ್ಟೇ ಎಣ್ಸ್ಕೇಸಿನಣ್ಣ ದುಡ್ಡು ಎಣ್ಸ್ಕೇಸಿನಣ್ಣ ಅವ್ರು ಎಷ್ಟು ಕೊಟ್ರೆ ಅಷ್ಟು ಎಣ್ಸ್ಕೇಸಿನಣ್ಣ ಮಾತಾಡೋದು ಬಹಳ ಲೆಕ್ಕ ಈಗ ನನಗೆ ಕೊಟ್ಟಿದ್ದು 50,000 ಅದು ಮುನ್ಸಿಗೆ ಬಂದಾಗ ಮಾತಾಡೋದಲ್ಲ ಅವರೇ ಪಪ್ಪಿ 82,000 ಕಣ ಸರ್ ಕುಡವಣಕ್ಕೆ ಕೊಡು ಕೊಡ ಏಡ್ಸ್ಕಳ ಯಾರೋ ಒಬ್ರು ಏಡ್ಸ್ಕಾದ 50 ಕರೆಕ್ಟ್ ಆಗದೆ ನನಗೆ ಯಾಕೆ ಇಬ್ರು ಮೂವರು ಯಾಕೆ ಎಣಿಸ್ಕೇಳ್ರಿ ದುಡ್ಡಿನ ಲೆಕ್ಕಾಚಾರ ಎಣಿಸ್ಕೇಳ್ರಿ ಎಲ್ಲೇ ಒಂದ್ ಜಾಗದಾಗ 10 ಲಕ್ಷ ರೂಪಾಯಿ ಎಣಿಸ್ಕೊಂಡೆ ಅರ್ಥ ಮಾಡ್ಕೊಳ್ರಿ 2 ಕಟ್ಟಾಗ 2,000 ಕಮ್ಮಿಗಿತ್ತು ಏನ್ ಮಾಡ್ಬೇಕು ನಾವು ಎಲ್ಲ ಇಲ್ಲೇ ಅವ್ರೆ ಎಣಿಸ್ಕೊಂಡೆ ನಾನು ಆಗುತ್ತೆ 2,000 ಕಮ್ಮಿಗದೆ ನೀನ್ ಕೊಟ್ಟಿರೋದು ಇಲ್ಲೇ ಇದ್ದೀಯಾ ನಿನ್ ಮುಂದೆ ಎಣಿಸ್ಕೊಂಡಿದ್ದು ಕೊಡ ಇಲ್ಲ ಅದನ್ನ ದುಡ್ಡು ನಂದಲ್ಲ ನಿಂದು ಸರಿಗದೆ ಅಂತ ನಾನು ಜೋಬ ಮಾಡ್ಕೊಂಬರ ಗತಿ ಏನು ನಾನು ಸರಿ ಕೊಟ್ಟೆ ನೀನ್ ಕೊಟ್ಟಿದ್ಯಾ ನಾನ್ ಕೊಟ್ಟಿದ್ದೀನಿ ಆತನ ಗತಿ ಏನಾಗಬೇಕು ಯಾವತ್ತನ ಆಗ್ಲಿ ದುಡ್ಡನ್ನ ಲೆಕ್ಕಾಚಾರ ಲೆಕ್ಕ ಕೇಳ್ರಿ ಯಾರ್ದನ ಒಡವೆ ಆಗ್ಲಿ ಇನ್ನೊಂದು ಕೆಲಸ ಆಯ್ತು ರವಟಿರಿ ಇದೇ ಜಾಗದಾಗ 51,500 ಕರ ಕೊಟ್ಟಿದ್ರು ಬಳ್ಳಾರಿ ಪಾಪ ಅವರು ದುಡ್ಡು ಎಣಿಸ್ಬಿಟ್ಟು 52,500 ಕೊಟ್ಬಿಟ್ರು ಅರ್ಥ ಮಾಡ್ಗ ವಾಪಸ್ ಕೊಟ್ಟೆ ಎತ್ನೊಂದು ಮಕ ನೋಡ್ತಾನೆ ಏನ್ ಮಾಡ್ಲಿ ಕೊಟ್ಬಿಟ್ಟೆ ಅಂತ ನಾವು ದುಡ್ಡು ಮಾಡಿಕೊಂಡು ಕೊಟ್ಬಿಟ್ಟಿದ್ರು ಗೊತ್ತಾಯ್ತಾ ಲಾಸ್ಟ್ಕ ಇನ್ನೊಂದ್ ದಿನ ಅವನೇ 1,500,000 ಜಾಸ್ತಿ ಕೊಟ್ಟ ತಗಪ್ಪ ನಿನ್ ದುಡ್ಡು ಅಂತ ವಾಪಸ್ ಕೊಟ್ಟು ಇದೇ ಜಾತ್ರೆಗೆ ಇಲ್ಲೇ ಅವ್ನು ಕೇಳಿದೆ ಇಲ್ಲೇ ನೀನ್ ಕೊಟ್ಟೆ ಇಲ್ಲೇ ನೀನು ವಾಪಸ್ ಕೊಟ್ಟಿದ್ದೀನಿ ನೋಡಪ್ಪ ಅಂತ ದುಡ್ಡನಾಗ ಭಾಳ ಲೆಕ್ಕವಾಗಿರ್ಬೇಕು ಅಣ್ಣ ಅದು 101 ರೂಪಾಯಿ ಕೊಟ್ಬಿಟ್ರಿ 100 ರೂಪಾಯಿ ಕೊಟ್ರಿ 100 ರೂಪಾಯಿ ನೀನ್ ಅದೇ ಅದಕ್ಕೆ 100 ರೂಪಾಯಿ ಕೊಟ್ರಿ ಅಂತ ಹೇಳಿ ಅಣ್ಣ ಕೊಡ್ತೀನಿ ಅಣ್ಣ ಧನ ಸಮಾಧಾನ ದುಡ್ಡು ಇರ್ಲಿಲ್ಲಪ್ಪ ತಡಿ ಒಂದ್ಸರಿ ಇಚ್ಚಲ್ಲಿ ದುಡ್ಡ ಹಿಡಪ್ ಇಸ್ಕೊಂಬೇಕಾದ್ರೆ 1 ನಿಮಿಷ ತಡಿ ಹಿಡಪ್ ಕೊಡ್ತೀನಿ ತಡಿ 1 ನಿಮಿಷ ಅದೊಂದ್ಸರಿ ನೋಡಿ ಕೇಳ ಅವ್ರನ್ನು ಅದನ್ನೇ ಹೇಳಿ ಸಮಾಧಾನ ಅಂತ ಕೇಳಿದ ಅದಕ್ಕೆ ಇನ್ನೊಂದ್ಸರಿ ನೋಡ್ಲಪ್ಪ ಇನ್ನೊಂದ್ಸರಿ ನೋಡ್ಲಿ ಸಂತೋಷವಾಗಿ ನೋಡ್ಕೊಂಬರ್ರಿ ಓಕೆ ನೋಡ್ಕೊಂಬರ್ರಿ ಇಲ್ಲಿ ಸಮಾಧಾನ ಇದೆ ಈಗ ನೋಡಿ ಇಲ್ಲೇ ಅದೇನ ಅಣ್ಣ ನನಗೆ ಬಾವ ಏನು ಅದಕ್ಕ ಮುಂದಗಡೆ ಇಲ್ವೇನೆ ಸುಳಿ ಇದಕ್ಕೆ ಬರಲ್ಲ ಈ ಸತಿ ಇರ್ಲಿಲ್ಲ ಐಬಿನಾಗ ತಗೊಂಡಿದ್ದೀವಿ ಅಂತ ಅಲ್ಲ ವಿಷಯ ಒಂದು ಬಾಟ್ಲು ಕೊಡ್ತಾರೆ ಸಾಯೋದು ಹೌದೌದು ಇಷ್ಟು ವರ್ಷದಿಂದ ಎಂದೂ ಐಬಿನಾಗ ಕೊಂಡಿಲ್ಲ ಈ ಸತಿ ಐಬಿನಾಗ ಕೊಂಡಿದ್ದೀವಿ ಅದು ಮಾಡಕ್ಕೆ ಹೋಗಿ ಕುಡ್ದು ಅಲ್ಲ ಅನ್ನಪ್ ಮಾಡ್ದೆ ಅಂತ ಅಂತಂದ್ರೆ ಒಂದು ಬೇಕಣಕ್ಕೆ ಬೆಳಿಗ್ಗೆ 6 ತಿಂಗಳು ತಗೊಳತಿನ ಮಗನ ಮನೆ ತ ಕಿಟ್ಟಿ ಹಾಕ್ತೀನಿ ಎದಕ್ಕೆ ಮಾಡಪ್ಪ ಎದಕ್ಕೆ ಮಾಡ ನಾನಿದ್ದೀನಿ ಹೋಗ್ಲೇ 2,000 ಕೆಂಪ ಬಾಡಿಗೆ ಕೊಡ್ಬೇಕು ನನಗೋಸ್ಕರ ಮಾಡ್ತಾರೆ ನಿನಗೋಸ್ಕರ ಮಾಡ್ತಾರೆ ಅಣ್ಣ ತಮ್ಮದಿರಿ ಏನೋ ಮಾಡಿ ಸುಂದರ ಬಂದ್ರ ಕುರಿ ಅಂತ ಆ ಎತ್ತು ತಗೊಂಡವ್ರಿಗೆ ಅದು ಫ್ರೀ ಅಂತೆ ಹ್ಞೂ ಅದು ಅದು ದೊಡ್ಡದು ಅಲ್ಲೈತಲ್ಲ ಹ್ಞೂ ದೊಡ್ಡ ಎತ್ತು ತಗೊಂಡ್ರೆ ಬೌಡ ಯಾರ್ದು ಹೌದಾ ಏನೋ ಹಿಂಗದೆ ಹೌದ್ರಾ ಚೋಟು ಭೀಮ್ ಹೆಸರು ತದ ಯಾವೂರು ಯಾವೂರು ನಮ್ದ ಜಾಲ್ಗೆ ಜಾಲಿಗೆ ಅಯ್ಯೋ ಹೋಗ್ತದ ನಿಮ್ದ ನಮ್ದು ಇಲ್ಲೇ ದೊಡ್ಡಬಳ್ಳಾಪುರ ನೋಡು ಏನೋ ಮಾಡ್ಕೊಂತಾನೆ ಬಿಡು ಅವನು ಏನು ಸಮಾಚಾರ ಯಾರೋ ನಿಮ್ಮವೇನಾ ದೊಡ್ಡದೇನ್ರಿ ಎಷ್ಟು ಜೊತೆ ತಂದಿದ್ರಿ 2 ಜೊತೆ ತಂದೆ 2 ಜೊತೆ ತಂದಿದ್ರಾ ಏನು ಮಾರ್ಗಿದ್ರಾ ಇಲ್ಲ ಒಂದ್ ಜೊತೆ ಮಾರ್ತೀವಿ ಹಾಂ ಜೊತೆ ಇವಾಗ ಹೌದೇನು ಒಂದು ಜೊತೆ ಮಾರಿದ್ರಾ ಎಷ್ಟಾಯ್ತು 90 1 ಲಕ್ಷ 1 ಲಕ್ಷಕ್ಕಾಯ್ತಾ ಏನು ಅವು ಸೇಮ್ ಹಿಂಗೆ ಇದ್ವಾ ಹೌದು ಅದು ದೊಡ್ಡವು ಅಲ್ಲೂ ಅರ್ಥ ನಮ್ಮ ವಯಸ್ಸಾಗಿದ್ವು ಹಾಂ ನಮ್ಮ ವಯಸ್ಸಾಗಿದ್ವು ಹಾಂ 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 ಇವಿನ್ನ ಅಲ್ಲಿಲ್ಲ ಇದು ಇವೆಷ್ಟು ಹೇಳ್ತಾ ಇದ್ದೀರಿ ಈಗ
ಇವು 95 ಹೇಳ್ತಾ ಇದ್ದೆ. 95. ಕುತ್ಕೊಂಡ್ರೆ ಎಷ್ಟಿಗಾಗ್ಬೋದು? ಏನೋ ಹೋಗ್ಬೋದು ಬರ್ಬೋದು, ಒಂದು 500. ಹಾಂ, ಕಿತ್ತೋಗ್ಬೋದು. ಹಾಂ ಹಾಂ ಹಾಂ. ಯಾವ ಊರು ಅಂದಿದ್ದು? ಸುರ್ಜನಪುರ. ಇಲ್ಲಿ ರಾಜಗುಂಟೆ ಹತ್ರ. ಹಾಂ ಹಾಂ ಹಾಂ. ನಮ್ದು ಇಲ್ಲೇ ದೊಡ್ಡಬಳ್ಳಾಪುರ ಅನ್ನಲ್ಲ, ದೊಡ್ಡಬಳ್ಳಾಪುರ ಪಕ್ಕದ ಹಳ್ಳಿ ಕೆಸ್ತೂರು ಅಂತ. ಹಾಂ. ನೀವು ವರ್ಷ ಹಾಕಂತೀರಿ? ಎಷ್ಟು ವರ್ಷದಿಂದ ಬರ್ತೀರಾ? ನಾವು ಹುಡ್ದಾಗಿನಿಂದ ಬರ್ತಾ ಇದ್ದೀವಿ. ಹುಡ್ದಾಗಿಂದ? ಓ, ಹಳೆ ಕೈ. ನಾವೆಲ್ಲ ಇಲ್ಲೇ ಇಳಿಯೋದು. ನೀವು ರೈತರೇನಾ? ಹಾಂ ಹಾಂ. ಎಂತ ಕ್ಯಾಮ್ರಾ ಇಟ್ಕೊಂಡಂಗ ಅವನ್ನ ಏನೋ ಮಾಡ್ಕೊಂತಾನೆ ಕ್ಯಾಮ್ರಾ ತಗೊಂಡು ಹುಡುಗ. ಇನ್ನು ಎಷ್ಟು ಜೊತೆ ಸಾಕಿದ್ದೀರಾ ಮನ್ಯಾಗ ಊರಾಗ? ಇಲ್ಲ ಒಂದೇ ಜೊತೆ ಇದೆ. ಇವಕ್ಕೆ ಅಂತಾನೆ ಬಿಟ್ಬಿಟ್ಟಿದ್ರಾ? ಹಾಂ. ಇವತ್ತು ತಿರುಗಿದ್ ಮಾರಿದ್ಮೇಲೆ ಏನು ಮಾಡ್ತೀರಾ? ಮಾರಿದ್ಮ್ಯಾಕ ಇನ್ನೊಂದು ಜೊತೆ ತರೋದು. ನೀವು ತಗೊಳೋದು ಬೇರೆ? ಅವತ್ತು ತಿರುಗಿ ನೀವು ಸಾಕೋದು? ಅವಾಗ ಎಷ್ಟು? ಅವಾಗ ಕಮ್ಮಿಗೆ ತಗೊಂತೀರಾ? ಅದೇ ನೋಡ್ಕೊಂಡು ತರೋದು. ಹಾಂ, ನೋಡ್ಕೊಂಡು ತರೋದು ಅಂದರೆ? ನೋಡ್ಕೊಂಡು ತರೋದು. ನಾವು ಕೆಪಾಸಿಟಿ ಹಂಗದ ಹಂಗೆ ತರೋದು. ಇವಾಗ ನೀವು ಅಲ್ಲಿ ತರ್ತೀರಾ? ಇವಾಗ ಇದನ್ನೇನೋ 90 ಕೊಟ್ರಿ, ನಾಳೆ ಹೋಗಿ ಅಲ್ಲಿ ಎಷ್ಟು ತಗೊಂತೀರಾ? ಅಲ್ಲಿ 90 ಅಂದ್ರೆ ಇಲ್ಲ ಒಂದು 5,000 ಬೀಳ್ಬೋದು, 5,000 ಮಿಗ್ಬೋದು. ತಿರ್ಗಿ ವರ್ಷ ಎಲ್ಲ ಮೇಯಿಸ್ತೀರಾ? ನಿಮ್ಗೆ ಲಾಭ ಏನು ಬಂತು? ಇದು ದೇಗ್ಲಾಗ ಆರಂಭ ಮಾಡ್ತೀವಲ್ಲ. ಓ, ಹೊಲ ಉಳಕ್ ಹೋಯ್ತೀರಾ? ಸಾಲು ಹೊಡೆಯೋದು. ಅಲ್ಲಿ ದುಡ್ಡು ಬರ್ತದೆ. ಇವೇನು ಹಾಲು ಪಾಲ್ ಕೊಡಲ್ಲ ಈ ಬೋರಿಗಳು ಅಲ್ವಾ? ಇಲ್ಲ ಹಾಂ. ಇದು ಹಾಲು ಕೊಡೋನು ಹೊಲ ಹೊಡ್ಯಾಕತ್ತಾವ ಆಗಲ್ಲ, ಬೋರಿಗಳು ಮಾತ್ರ ಹಾಕೊಬೇಕು. ಇವು ಮಾತ್ರ ಅಂದ್ರೆ ಇವು ಸಾಲು ಹೊಡ್ಯಕ್ಕೆ ಗಣಿಸ್ತಾರ, ಕೆಲಸ ಮಾಡ್ತವೆ. ನಾನು ಇವಾಗ ಅರ್ಥ ಆಯ್ತು ನನಗ. ಕರೆಕ್ಟು. ಇಲ್ಲಿ ಬಂದು 90,000 ಮಾರಿದ್ರು, 15 ದಿವಸ ಬಿಟ್ಟೋಗಿ ಇನ್ನೊಂದು ತತ್ತೇನು ಇನ್ನೊಂದು ಜೊತೆ. ಅದರಿಂದ ಏನ್ ಬೆನಿಫಿಟ್ ಅಂತ ಗೊತ್ತಾದಾಗ ನೀವು ಹೇಳ್ದಾಗೆ ಗೊತ್ತಾಗಿದೆ. ಈಗ ನಾವು ಹೊಲ ಉಳ್ತದದು. ಇವಾಗ ಹೊಲ ಊರಾಕ್ ಬರ್ತೀವಿ ದಿನ. ಎಷ್ಟು ಕೊಡ್ತಾರ ಅವಾಗ? 1,200. ಎಷ್ಟು? 1 ಎಕರೆ ಹಾಕಕ್ಕ 2 ಎಕರೆ ಹಾಕಕ್ಕ? 1 ಎಕರೆ 2 ಎಕರೆ ಇತ್ತು ಅನ್ಕ. ಅವಾಗ ಅದು ಇನ್ನೊಂದು ದಿವಸ ಹೊಡೆಯೋದು. ಒಂದ್ ದಿವಸ ಬಿಟ್ಟು. ಹಿಂಗೆ ಒಂದೇ ದಿನ ಹೊಡೆಯಕ್ಕಾಗಲ್ಲ. ಮನುಷ್ಯರಿಗಿಂತ ದನಗಳೇ ಮೇಲು. ಯಾಕೆ ಹೇಳ್ರಿ? ಮನುಷ್ಯ ಇದ್ದು ವೇಸ್ಟ್ ಅಲ್ಲ ಭೂಮಿ ಮೇಲೆ. ಅವ್ನು ದುಡಿಯೋದು ಇಲ್ಲ, ಸುಮ್ಮನೆ ಬೇರೆಯವ್ರಿಗೆ ತೊಂದರೆನೂ ಕೊಡ್ತಾ ಇರ್ತಾನೆ. ಕರೆಕ್ಟಾ? ಅಂದ್ರೆ ಕೊಡೋದೇ. ಜನ ಮೋಸ ಜಾಸ್ತಿ ಇವಾಗ ಜನಗಳು. ಹೌದು, ಸತ್ಯ. ಅದೇ ನೋಡಿ ಮೂಕ್ ಪ್ರಾಣಿಗಳು ಅವು ಮೇಸ್ತ್ರ ನಮ್ಕ ಸಾರ್ಸ್ತ. ಅಲ್ದಿದ್ರೆ ಅವನ್ನ ಎಷ್ಟು ಮೇಸ್ತ್ರೆ ಅಷ್ಟು ನಮ್ಗೆ ಸುಖ ಇರ್ತದೆ. ಅದೇ ಮನುಷ್ಯನ ಮೇಸು ನೀನು. ಇವತ್ತಿಂದ ಬಿಟ್ಟು ನಾಳೆ ಹೋಗಲ್ಲ, ಏನ್ ನೀನು ಇಕ್ಕಿದ್ದು ಅಂತಾರೆ. ಅಷ್ಟೇ ಅಲ್ವಾ ಮನುಷ್ಯನ ಜಾತಿ? ಅದಕ್ಕೆ ಮೂಕ್ ಪ್ರಾಣಿನೇ ನಂಬೇಕು. ಎಲ್ಲ ಇದು ಮಾಡ್ಕತ್ತವ್ರೆ. ಮೂಕ್ ಪ್ರಾಣಿನೇ ನೋಡವಕ್ಕ. ಬಾಯಿ ಐತೆ, ಕಿವಿ ಐತೆ. ಹೌದಾ? ಬಾಯಿ ಇರೋದ್ರಕ್ಕ ಏನಾಯ್ತು ಗೊತ್ತಾ? ಇದು ಒಂದು ಅತ್ಯಂದೊಳ್ಳು ಸೊಸೆಕ ಹೇಳ್ಬಿಟ್ಟು ಏನಂತ? ನಾನು ಊರಿಗೆ ಹೋಗ್ತೀನಿ, ಹಸುಗಳ್ಕ ನೀರು ಹುಲ್ಲು ಹಾಕು ಅಂತ ಹೇಳ್ಬಿಟ್ಟು ಹೋದ್ರೆ ಆ ಅಮ್ಮನ ಏನ್ ಮಾಡಿದ್ರು? ಸೊಸೆ ಮಾಡಲ್ಲ ಅಂತೆ. ಸೊಸೆ ಮಾಡಲ್ಲ ಅಂತೆ. ಏನ್ ಮಾಡಲ್ಲಂತೆ? ಅಲ್ಲ ಅವಕ್ಕ ಹುಲ್ಲು ನೀರು ಹಾಕಲ್ಲ. ಅವಕ್ಕ ಹಸುಗಳ್ಗ, ಮೂಕ್ ಪ್ರಾಣಿಗಳ್ಗ ಹುಲ್ಲು ಇವು ಹಾಕಲ್ಲ. ಆ ಅತ್ತೆ ಬಂದು ಕೇಳ್ದು, ಏನ ಎತ್ಗಳ್ಕ ಹುಲ್ಲು ಹಾಕ್ದ. ಅವೇನ್ ಮಾಡಿದ್ರಂತೆ, ಬರ ಪಟ್ಟ ಇದು ಮಾಡ್ದ ಹರ್ಸ್ಕಂತ ಅಮ್ಮನ್ ಬಂದ್ರೇನೆ. ಅಮ್ಮನ್ ಬಂದ್ರು ಪಾಪ ಬಡ್ಕಂತಾವೆ. ಈ ಅಮ್ಮನ ಏನ್ ಮಾಡ್ಲ, ನಿಮ್ ನಾಲ್ಕೆ ಬಿದ್ದಾಗ ನಿಮ್ಗೆ ನೀರ್ ಇಕ್ಕಿಲ್ಲ, ಹಂಗೆ ಎಳ್ಕೊಂಡು ಹೋದ. ಓ, ಇದು ಶಾಪ. ಶಾಪ. ಹಾಗೆ ನಮ್ಮೆಲ್ಲ ಯಾವ ತಾತ? ಯಾವ್ರು? ಕಳ್ಳಳ್ಳಿ. ಎಲ್ಲಿ ಬರೋದು? ಎಚ್ ಕ್ರಾಸ್ ಅಂದ್ರೆ ಬೆಂಗಳೂರಾ? ಸರಿ. ಯಾವಾಗ ಬಂದಿದ್ರಿ? ಇವತ್ತೇನಾ? ಒಂದೇ ಜೊತೆನಾ ಇನ್ನೂ ತಂದಿದ್ರಾ? ಒಂದೇ ಜೊತೆ. ಏನ್ ಹೇಳ್ತಾ ಇದ್ದೀರಾ? 180. ಅಲ್ಲಿ ಇದು ಮಾಡಿಸಿದ್ರಾ? ಇನ್ನೂ ಆಗ್ಲಿಲ್ಲ. ಫೈನಲ್ ಏನ್ ಮಾಡ್ತೀಯಾ? ಇಲ್ಲ, ಒಂದು 5,000 ಕಮ್ಮಿ ಕೊಡ್ರಿ. ಹೌದಾ? ಯಾರನ್ನ ಬಂದು ಕೇಳವ್ರಾ?
ಎಷ್ಟು ಕೇಳಿದ್ರು? ಕೇಳ್ತಾರೆ 50, 55, 60ವರೆಗೂ ಕೇಳವ್ರೆ. ಸರಿ 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 ಸರಿ. ಹಸು ಹೊಡೆಯೋದು ಹಾಂ ಎಷ್ಟು ಹಣ ಇದು? ಹಾಂ 80. ಯಾವ ಊರಣ್ಣ ನಿಮ್ಮದು? ಮೈಸೂರು. ಏನು ಹಸು ಫುಲ್ ಐಟಮ್ ಸಿಗುತ್ತಾ ಇಲ್ಲಿ? ಎಲ್ಲ ಸಿಗುತ್ತೆ. ಏನೇನು ಸಿಗುತ್ತಣ್ಣ? ಎಲ್ಲ ಇದೆ, ಐತೆ. ದಾರ ಮತ್ತು ಗೆಜ್ಜೆ ಇನ್ನೇನಣ್ಣ ಇವು? ಗೋಲು, ಬಾರ್ಗೋಲು. ಇದೇನಣ್ಣ? ಗಂಟೆ. ಪಳಕಾಕಿ ಇದು ಸಣ್ಣ ಮರಿಗಳಿಗೆ. ಹಾಂ ಇವಾ? ಹಾಂ 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 ಹಾಂ. ಇದೇನಣ್ಣ ಇದು? ಅದು ಕೊಂಬುಗಳಿಗೆ. ಓಹೋ ಹೋ. ಇವು? ಅದು ಕಾಲಿಗೆ. ಓ ಸರಿಯಾಗವಲ್ಲಣ್ಣ. ಹಾಂ ಓಕೆ ಓಕೆ ಓಕೆ. ಇವು ಅಣ್ಣ? ಓ ಇವು ಕತ್ಕಾಕ ಅಣ್ಣ. ಏನು ಕುದುರೆ? ರೈಡು ಎಷ್ಟಣ್ಣ? ಒಂದು ರೌಂಡಿಗೆ 100 ರೂಪಾಯಿ. ಒಂದು ರೌಂಡಿಗೆ 100 ರೂಪಾಯಿ. ಯಾವ ಊರು ನಿಮ್ಮದು? ತುಮಕೂರು. ಹ್ಞೂ 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 ಹ್ಞೂ. ನೀವು ಎಷ್ಟು ದಿನ ಆಯ್ತು ಬಂದಿಲ್ಲಿ? 4 ದಿವಸ ಆಯ್ತಾ? 4 ದಿವಸನೇ ಇಲ್ಲೇ ಇದ್ದೀರಾ? ಏನು ಪರವಾಗಿಲ್ಲ ನಡೀತಾ ಅದ? ಹೌದ್ರಾ? ಮೆರವಣಿಗೆಲ್ಲ ಬಿಟ್ಟಿದ್ರಾ? ಹಾಂ ಹಾಂ. ಮೆರವಣಿಗೆ ಬಿಟ್ಟು ಈಗ ಇವತ್ತು ಬೆಳಗ್ಗೆ ನಾಳೆ ಬೆಳಗ್ಗೆ ಲೋಡ್ ಮಾಡ್ತೀನಿ. ಮೆರವಣಿಗೆಲ್ಲ ಆಯಿತು. ಆಯ್ತಾ? ನಾಳೆ ಲಾಸ್ಟಾ? ಏನು ಐತೆ? ಇನ್ನೂ 8 ದಿವಸ ಐತೆ. ಇನ್ನೂ 8 ದಿವಸ ಆಯ್ತಾ? ಬಾ ಇನ್ನೂ ಇಡ್ತೀರಾ ನೀವು? ಇಲ್ಲ, ನಾಳೆ ಬೆಳಗ್ಗೆ ಹೊರಡ್ತೀವಿ. ನೀವು ನಾಳೆ ಬೆಳಗ್ಗೆ ಹೊರಟು ಬಿಡ್ತೀರಾ? ಏನಿದೆ ಹೆಸರೇನಣ್ಣ? ಸುಲ್ತಾನ್. ಒಬ್ಬ ಎಷ್ಟು ರೌಂಡಿಗೆ 100 ರೂಪಾಯಿ ಅಂದ್ರ? ಎಷ್ಟು? ಹುಡುಗರಿಗೆ 50, ದೊಡ್ಡವ್ರಿಗೆ 100. ಎಷ್ಟಾಯ್ತು? ಇಲ್ಲಿಂದ ಕೋನಾಡ್ಸೇವೆ ನಿಂತಿದ್ಯಲ್ಲ, ಹಾಂ ಹಾಂ. ಆ ಟೌನ್ಗೆ ಹೋಗ್ಬಿಟ್ಟು ತಿರ್ಗಾ ರಿಟರ್ನು. ಹಾಂ ಹಾಂ. ಒಬ್ರಿಗೆ ಓಡ್ಸೋಕೆ ಕೊಡಲ್ವಾ? ಹೌದ್ರಾ? ಅಲ್ಲ ರೂಢಿ ಐತೆ ನಾವು ಓಡಿಸ್ತೀವಿ ಅಂದರೆ? ಇಲ್ಲ. ಓಕೆ ಥ್ಯಾಂಕ್ ಯು. ಮುಟ್ವಾದ ಅಶ್ವಮೇಧ. ಬನ್ನಿ ಜನರೇ. ಯಜಮಾನ್ರದ್ದು ಯಾವ ಊರು? ನಮ್ಮ ಶಿವಮೊಗ್ಗ. ಏನು ತಗೊಂಡಾಗ ಬಂದಿದ್ದೀರಾ ಅಥವಾ ಮರಕ್ಕ? ತಗೊಂಡ್ರಾ? ತಗೊಂಡಿದ್ವಿ. ಯಾವ್ದು ತಗೊಂಡ್ರಿ? ಇವೆಲ್ಲ ಫುಲ್ಲು ತಗೊಂಡ್ರಾ? ಹಾಂ, 8 ಜೊತೆ. ತೋರ್ಸೋದು 8 ಜೊತೆ ತಗೊಂಡಾರೆ ಯಜಮಾನ್ರು. ಬಾ ವ್ಯಾಪಾರ ಮಾಡ್ತೀವಿ ನಾವು. ಹಾಂ 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 ಹಾಂ. ಇಲ್ಲಿ ಇನ್ನೊಂದು 4 ಜೊತೆ ಹಿಡ್ಕೊ ಬರೋಬೋದು. ಬರ ನಿಮ್ದು ಯಾವ ಊರು? ಶಿಕಾರ್ಪುರ ಹತ್ರ ಶಿರಾಳಗಪ್ಪ ಅಂತೇಳಿ. ನಾನು ದೇವರನ್ನೇ ನೋಡಿಲ್ಲ ಸ್ವಾಮಿ. ಎಲ್ಲಿ ಬರೋದು? ಯಾವ ತಾಲೂಕು, ಯಾವ ಡಿಸ್ಟಿಕ್ಕು? ಡಿಸ್ಟಿಕ್ ಶಿವಮೊಗ್ಗ. ತಾಲೂಕು ಶಿಕಾರ್ಪುರ. ಅಲ್ಲಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಇಲ್ಲಿಂದ ಅಲ್ಲಿಗೆ ಹೆಚ್ಚು ಕಮ್ಮಿ ಒಂದು 450 ಕಿಲೋಮೀಟರ್ ಆಗುತ್ತೆ. 450. ಈ ಥರ ಜಾತ್ರೆ ಪರ್ಸನ್ ನಡೀತದೆ ಘಾಟಿಯಲ್ಲಿ ಅಂತ ನಿಮ್ಗೆ ಹೆಂಗೆ ಗೊತ್ತು? ನಮಗೆ ಅಲ್ಲಿ ಎಲ್ಲ ಬರ್ತೈತೆ, ಮೊಬೈಲ್ನಲ್ಲಿ ಹಾಕ್ತಾರೆ ಎಲ್ಲರೂ. ಜಾತ್ರೆ ಈ ಟೈಮಿಗೆ ಇರ್ತೈತಿ ಬರ್ರಿ ಅಂತಾರೆ. ನಾವು ವ್ಯಾಪಾರಗಾರರು ವ್ಯಾಪಾರಕ್ಕೆ ಬರ್ತೀವಿ. ಇದು ನೀವು ತಗೊಂಡೋಗಿ ಇವಾಗ ಏನು ಮಾಡ್ತೀರಾ? ರೈತರಿಗೆ ಕೊಡ್ತೇವೆ ಅಲ್ಲಿ ಶಿವಮೊಗ್ಗದಲ್ಲ? ಇದು ಶಿರಾಳಗಪ್ಪ ಅಲ್ಲಿ ಕೊಡ್ತೇವೆ. ಶಿಕಾರ್ಪುರ ತಾಲೂಕು, ಅಲ್ಲಿ ಶಿರಾಳಗಪ್ಪ ಅಂತೇಳಿ ನಮ್ಮ. ಇಲ್ಲಿ ಎಲ್ಲ ಹೆಂಗ್ ತಗೊಂಡ್ರಿ ಜೊತೆ? ಅವು 1,80,000, 90, 75 ಹಂಗೆ ತಗೊಂಡ್ವಿ. ಅಂದರೆ ಬಂದಿಲ್ಲ ಎಷ್ಟು ದಿನ ಆಗಿತ್ತು ನೀವು? ನಾವು 3 ದಿವಸ ಆಯ್ತು. 3 ದಿವಸ ಬಂದು ಇಲ್ಲೆಲ್ಲ ಓಡಾಡ್ಕೊಂಡು ಎಲ್ಲ ಕಡೆ ಕೇಳಿ ನಿಮ್ಗೆ ಎಲ್ಲಿ ವರ್ಕೌಟ್ ಆಯ್ತೋ ಅಲ್ಲಿ ಚಾಪೆ ಹಾಕ್ಸಿದ್ದೀರಾ? ಎಷ್ಟು ವರ್ಷದಿಂದ ನೀವು ಈ ಥರ ಮಾಡ್ತಾ ಇದ್ದೀರಾ? ನಾವೊಂದು 30-35 ವರ್ಷ ಆಯ್ತು. ಬಾ ಹೌದ್ರಾ? ನಿಮ್ಮನ್ನು ರೈತರು ಅನ್ನೋದ್ರಲ್ಲಿ ತಪ್ಪೇ ಇಲ್ಲ ಬಿಡಿ. ನಾವು ಜಮೀನು ಮಾಡ್ತೇವೆ. ಹೌದ್ರಾ? ಇದು ವ್ಯಾಪಾರ ಮಾಡ್ತೇವೆ. ಓಕೆ. ನಿಮ್ಮ ಹೆಸರು ಗೊತ್ತಾಗಿಲ್ಲ? ಜಬೀವುಲ್ಲಾ. ಓಕೆ. ತುಂಬ ಖುಷಿ ಆಯಿತು. ನಿಮ್ಮ ಹತ್ರ ಆಶೀರ್ವಾದ ಇರಲಿ. ಸರ್ ನಮಸ್ತೆ. ನಮಸ್ಕಾರ. ಯಾವ ಊರು ನಿಮ್ಮದು? ನಮ್ಮದು ಬಳ್ಳಾರಿ ಜಿಲ್ಲಾ ಸೊಂಡೂರು ತಾಲೂಕು ರಂಜಿತ್ಪುರ ಗ್ರಾಮ. ಬಾ ನಿಮ್ಗೆ ಇಲ್ಲಿ ಹಸುಗಳು ಸಿಗ್ತಾವಂತ ಹೆಂಗೆ ಗೊತ್ತಾಯ್ತು ಸರ್? ನಮ್ಮ ತಾತನ ಕಾಲದಲ್ಲಿ ಪುರಾತನ ಕಾಲ ಬರಕೈತೆ, 50 ವರ್ಷ ಬರಕೈತೆ. ನಾವು ಇವಾಗ ಬಿಟ್ಟು 15 ವರ್ಷ ಆಯ್ತು. ಹೌದ್ರಾ? ಮತ್ತೆ ನಾವು ಇಲ್ಲಿ ಯಾವಾಗ ತಗೊಂಡು ಫೇಮಸ್ ಗಡ್ಡ ಸುಬ್ರಹ್ಮಣ್ಯಲ್ಲಿ, ಅದಕ್ಕೋಸ್ಕರ ಬಂದಿದ್ದೀವಿ. ಓಕೆ. ನನಗೆ ತುಂಬಾ ಖುಷಿ ಆಯ್ತು ನೋಡ್ತಾ ಇದ್ರೆ. ಎಲ್ಲ ನಿಮ್ಮವರವೇ ಇದ್ದಂಗ ಎಲ್ಲರೂ ಬಳ್ಳ ಜಿಲ್ಲಾರೆ, ಎಲ್ಲ ರೈತರೇ. ಕೊಂಡ್ಕೊಂಡು ಹೋದ್ರೆ 8-10 ವರ್ಷ ಕೊಡಲ್ಲ ನಾವು.
ಇಲ್ಲಿ ಈ ದೇವ್ರದ್ದು ಈ ದೇವ್ರದ್ದು ಭಾಳ ಫೇಮಸ್ ಐತೆ ಅದೃಷ್ಟ. ಹೌದು ಸ್ವಾಮಿದು ಘಾಟಿ ಸುಬ್ರಹ್ಮಣ್ಯದು. ಹೌದು ಇಲ್ಲಿ ಹೆಂಗೆ ನಾಗರಾವ್ದು ಹೆಂಗೆ ಇದೈತಲ್ಲ ಅಷ್ಟು ಶಾರ್ಪ್ ಇರ್ತಾವೆ ಎತ್ತುಗಳು. ಓಕೆ ಓಕೆ ಓಕೆ. ಅಂದ್ರೆ ನೀವು ಇದರಲ್ಲಿ ಎಷ್ಟು ವರ್ಷದಿಂದ ಈ ತರ ಮಾಡ್ಕೊಂಡೆ ಬರ್ತಾ ಇದ್ದೀರಾ? ನಾವು ನಮ್ಮ ತಾತ ಯಾರು 80 ವರ್ಷ ಮಾಡಿದ್ದಾನೆ, ನಾವು ಒಂದು 20 ವರ್ಷ ಮಾಡಕತ್ತೀವಿ ವ್ಯವಸಾಯ. ಹೌದ್ರಾ? ಇವಾಗ ನಾವೇ ಫಸ್ಟ್ ನಮ್ಮ ತಾತ ಹೋದ್ರೆ ನಾವೇ ಫಸ್ಟ್. ನಮ್ಮ ತಾತ ಜೊತೆ 2 ಸತಿ ಬಂದಿನಿ. 99 ಬಂದಿನಿ, 2003 ಬಂದಿನಿ. ಇದು ಎಷ್ಟು ಆಯ್ತಣ್ಣ? 1,28,000. ಇವು ಇಲ್ಲಿಂದ ತಗೊಂಡೋಗಿ ನೀವು ಅಲ್ಲಿ ರೈತರು ಇದು ಮಾಡೋದಾ? ಇಲ್ಲ, ನಾವೇ ವ್ಯವಸಾಯ ಮಾಡ್ತೀವಿ. 20 ಎಕರೆ ನಮ್ದು ವ್ಯವಸಾಯ ಮಾಡ್ತೀವಿ. ನೀವೇ ನಿಮ್ಮ ಇದರಲ್ಲಿ ವ್ಯವಸಾಯ ಮಾಡ್ತೀರಾ? ದಳ್ಳಾಳಿಗಳೆಲ್ಲ ನಾವು. ಹಳ್ಳಿಕಾರು ಅಮೃತಮಾಲ್ 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 ಅಂದ್ರೆ ಒಳ್ಳೆವು. ಹಳ್ಳಿಕಾರು ಎರಡು ಸಿಗೋದು ಇಲ್ಲೇ. ಹಳ್ಳಿಕಾರು ಅಂದ್ರೆ ಫೇಮಸ್. ಅದು ಒಂಥರ ಇದು ಸುಬ್ರಹ್ಮಣ್ಯ ಹೀರೋ ಹೊಂಡ ಗಾಡಿ ಯಾವಾಗಲೂ ಮೈಲೇಜ್. ನಮ್ಮ ರೈತರಿಗೆ ಬಳ್ಳಾರಿಗೆ ಇವೆ ಸೂಟಬಲ್. ಹಳ್ಳಿಕಾರು ನಮ್ಮ ಕಿಲಾರಿ ಸೂಟ್ ಆಗಲ್ಲ. ನಿಧಾನವು ಕಿಲಾರಿ ವಜೆ ಬರ್ತಾವ. ಲಾಳ ಅಂತಿರಲ್ಲ ನೀವು, ತಡೆಯಲ್ಲ. ಹೌದು ಸತ್ಯ. ಸರಿ ಆಗ್ತದೆ ನಮಗೆ. ಸ್ಪೀಡ್ ಜಾಸ್ತಿ, ಫಾಸ್ಟ್ ಜಾಸ್ತಿ ಕೆಲಸ. ಅವು 1 ಎಕರೆ ಮಾಡಿ 2 ಎಕರೆ ಕೆಲಸ ಮಾಡ್ತಾವೆ. ಮುದ್ದು ಮನುಷ್ಯರು ಬಹಳ ನಾವು ನಂಬಿಡ್ಬೇಕು. ಮನುಷ್ಯರಿಗೆ ಹೊಂದಿಕೆಂತಾವೆ. ಲೈಕ್ ಮಾಡ ಹಳ್ಳಿಕಾರ ಅಂದ್ರೆ ಎಲ್ಲರಿಗೂ ಇಷ್ಟ. ಅದರಲ್ಲ ಹೊರತು ಸಂತೋಷ್ ಹಳ್ಳಿಕಾರ ಹೊಡಿ ಅಂತ ಅಂತೀರ. ತುಂಬಾ ಖುಷಿ ಆಯ್ತಣ್ಣ ನೀವು ಹೇಳಿದ್ವಿ. ಅಣ್ಣ ಸಾಗರ್ ಅಂತ ಹೇಳಿ. ಅಣ್ಣ ನಮ್ದು ದೊಡ್ಡಬಳ್ಳಾಪುರ ಸಾಮ್ರಾಜ್ಯ ಅಂತ, ದೊಡ್ಡಬಳ್ಳಾಪುರ ಸಾಮ್ರಾಜ್ಯ ಅಂತ. ಸರಿ, ಥ್ಯಾಂಕ್ ಯು. ಆಯ್ತು, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನಮಸ್ಕಾರ ಯಜಮಾನ್ರಗ. ಯಾವೂರು? ನಾವು ಪಾಂಡುಪುರ ತಾಲೂಕು, ಮೇಲ್ಕೋಟೆ ಹಬ್ಳಿ, ಹನೂನಹಳ್ಳಿ. ಇಲ್ಲಿ ಮೈಸೂರು ಹತ್ರ. ನೀವು ತಗೊಳಕ್ ಬಂದಿರೋದ ಅಥವಾ ಮಾರಕ್ ಬಂದಿರೋದ? ನಾವು ಮಾರಕ್ ಬಂದಿರೋದು. ಎಷ್ಟು ಜೊತೆ ತಂದಿದ್ರಾ? 4 ಜೋಡಿ. 4 ಜೋಡಿ. ಹೆಂಗ್ ಮಾರುದ್ರಾ? 2 ಜೋಡಿ ಮಾಡಿವಿ, ಇನ್ನೂ 2 ಜೋಡಿ ಅವೆ. ಓಕೆ ಓಕೆ. ಎಷ್ಟಂಗೆ ಕೊಟ್ರಿ? ಒಂದ್ ಜೊತೆ ಇವು 95 ಕೊಟ್ಟೆ. ಇವು ಇನ್ನೊಂದ್ ಜೊತೆ 1.5 ಕೊಟ್ಟೆ. 1.5 ಕೊಟ್ರಿ. ಪರವಾಗಿಲ್ಲ. ಏನ್ ವ್ಯಾಪಾರ ಈ ವರ್ಷ ಇಲ್ಲ, ಕೈಲಿಂದ ಕಳ್ಕೊಂಡಿವಿ. ಹೌದ್ರಾ? ಇನ್ನೂ ಎಷ್ಟು ಜೋಡಿ ಇದಾವೆ? ಇನ್ನೂ 2 ಜೋಡಿ ಅವೆ. ಇನ್ನೂ 2 ಜೋಡಿ ಇದಾವೆ. ಅವೆಷ್ಟು ಕೊಟ್ರಿ ಅಂದ್ರೆ ಫಸ್ಟ್ನೇ ಜೋಡಿ? 1.5. ಇನ್ನೊಂದು? ಇವು 95. ಅಂದ್ರೆ ಪರವಾಗಿಲ್ಲ ವ್ಯಾಪಾರ ಅಂತ ಬಿರ್ಸಿಲ್ಲ. ಡೌನ್ ಈ ವರ್ಷ. ಹೌದಾ? ನಡೀತಾ ತುಂಬಾ ಒಂಥರ ಚೆನ್ನಾಗಿ ನಡೆದಿತ್ತು. ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ನೀವು? 20 ವರ್ಷದಿಂದ ಬರ್ತಾವೆ. ಅಂದ್ರೆ ನಿಮ್ಮ ಇವರು ನಿಮ್ಮ ತಂದೆ ನಮ್ಮ ಅವೆಲ್ಲ ಜೊತೆ ಆಗೆಲ್ಲ ಆಗಿಂದ ಬರ್ತಾವೆ. ಅವಾಗ್ಲಿಂದ 20 ವರ್ಷ ಆಯ್ತು. ಅಂದ್ರೆ ಹೋಗ್ಲಿ ಬಿಡ್ರಿ, ಏನು ಮಾಡಕ್ಕಾಗಲ್ಲ. ಎಲ್ಲೇ ಕೊಟ್ರು ನೀವು ರೈತರಿಗೆ ತಾನೇ ಕೊಟ್ಟಿರೋದು ಅಲ್ವಾ? ಇವ್ರು ಬಸವಣ್ಣಿಂದ ಬದುಕಿವಿ ನಾವು. ಬರ್ತವೆ. ಏನೋ ಇವತ್ತು ಈ ವರ್ಷ ಹಂಗಾಗಿರ್ಬೋದು, ಬರೋ ವರ್ಷ ಹಂಗಾಗಲ್ಲ. ಹೌದು, ಸರಿ. ಹೌದು, ಈ ವರ್ಷ ಡಮ್ಮಿ ಆಯ್ತು. ಹೌದ್ರಾ? ಹೋದಷ್ಟು ಚೆನ್ನಾಗಿ ನಡೀತು. ಈ ಸರಿ ಭಗವಂತ ಕಮ್ಮಿ ಮಾಡಿರ್ಬೋದು. ನೆಕ್ಸ್ಟ್ ಕೊಟ್ರೆ ಅಪ್ಪಟ ಕೊಡ್ತಾನೆ. ಕಾಯ್ಬೇಕಷ್ಟೇ. ನಿಜ. ಹೌದು. ನಾವೇನ್ ಸಾಬ್ರಿಗೆ ಇನ್ನೊಬ್ರು ಕುಯ್ಯಾರ ಕೊಟ್ಟಿಲ್ಲ. ಹೌದೌದು, ರೈತರು ದುಡಿಯಕ್ ಕೊಟ್ಟಿವಿ, ಬದುಕ್ಲಿ. ಹೌದು, ಗಂಟು ಕಳ್ಕೊಂತೀವಿ ಅಷ್ಟೇ ಈ ವರ್ಷ. ಹೌದ್ರಾ? ಯೋಚನೆ ಮಾಡಬೇಡ್ರಿ, ಭಗವಂತ ಅವನೇ ಕೊಡ್ತಾನೆ. ಅಪ್ಪಟ ಇನ್ನ ದುಪ್ಪಾಟ ಕೊಡ್ತಾನೆ. ಎಷ್ಟೆಷ್ಟ ಸಾವಿರ ಸಂಪಾದನೆ ಮಾಡಿವಿ, ಈ ವರ್ಷ ಗಂಟು ಹೋದ್ರೆ ಹೆಚ್ಚು ಮಾಡಿದ್ರು ಬಂದದ. ಹೌದು, ಬರಲ್ಲ. ಹೌದು, ಸತ್ಯ. ಹೌದು. ಇದು ಏನಾಗೈತೆ ಅಂದ್ರೆ ಬಸವಣ್ಣಗೆ ಉಣ್ಣಿ ರೋಗ ಬರ್ತಾ ಇದೆ, ಅದರಿಂದ ಬೇಡಿಕೆ ಕಮ್ಮಿ. ಅದರಿಂದ ಸರಿ, ಜನ ಕಾಯ ಸಾಕ್ ತಗತಾ ಇಲ್ಲ. ಯಾಕೆ ಬಂದಾಗ ಗಾಯ ಆಗ್ಬಿಟ್ರೆ ಗಂಟು ಹೊಟ್ಟಿದ್ದಲ್ಲ ಅಂತ ಜನ ತಗತಾ ಇಲ್ಲ. ಈ ತರ ಇದಾಗಿದೆ. ಚಪ್ಪೆ ರೋಗ, ಉಣ್ಣಿ ರೋಗ ಗಂಟು ಕಾಯ್ತಾರ. ಬಂದ್ಬಿಟ್ರೆ ದುಡ್ಡು ಹೊಟ್ಟೈತದೆ. ಯಾಕೆಂದ್ರೆ ದನ ಪೇಷಂಟ್ ಹಾಕೋಯ್ತವೆ, ಎಲ್ಲ ಮೈಯೆಲ್ಲ ಬಕ್ಕಕ್ಕೆ ಬಂದ್ಬಿಡ್ತವೆ, ಮೇವು ಬಿಡ್ಬಿಡ್ತವೆ. ಆ ಕಾಯಿಲೆ ಅಂಟ್ಕೋತದೆ, ಅದರಿಂದ ವ್ಯಾಪಾರ ಡೌನು. ನೀವು ಅಲ್ಲಿ ಊರಲ್ಲಿ ಏನು ರೈತರ ಕೆಲಸನೇನಾ? ರೈತರು ನಾವು ರೈತರು. ನೀವು ಅಲ್ಲಿ ಅಷ್ಟು ಎಲ್ಲ ಇದು ಮಾಡ್ತೀರಾ? ಹೌದು. ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ ಯಜಮಾನ್ರಾಗ. ತುಂಬಾ ಖುಷಿ ಆಯ್ತು ಮಾತಾಡ್ಸಿ, ಚೆನ್ನಾಗಿ ಮಾತಾಡಿದ್ರ. ಹೌದು, ಥ್ಯಾಂಕ್ ಯು. ಆಯ್ತು. ಓ ಯಜಮಾನ್ರದ್ದು ಯಾವ ಊರು? ತೊಂಡೆಬಾವಿ. ಏನೋ ಮಾಡ್ತಾ ಇದ್ದೀರಾ? ಊಟ ಹಾಕ್ತಾರೆ. ಇವಾಗ ಆಗಲ್ಲ, ಸಾಯಂಕಾಲ ಆಗಲ್ಲ. ಮಾಡ್ಕೊಂಡು ಗೊಜ್ಜು ಪಿಂಡಿ ತಂದಿದ್ದೀವಿ. ಹೌದ್ರಾ? ಮನೆಯಿಂದ. ನೀವ್ ಎಷ್ಟು ದಿನ ಆಯ್ತು ಇಲ್ಲಿಗೆ ಬಂದು? ಸುಮಾರಾಗಿ ಬಂದು 4 ದಿನ ಆಯ್ತು. 4 ದಿನ. ಏನ್ ಮಾರಕ್ ಬಂದಿರೋದ, ತಗೊಂಡಕ್ ಬಂದಿರೋದ? ಮಾರಕ್ ಬಂದಿರೋದು. 4 ಜೋಡಿ ಕೊಟ್ಟಿದ್ದೀವಿ, ಇನ್ನ 3 ಜೋಡಿ ಅವೆ. ಹೌದ್ರಾ? ಜೋಡಿ ಅವೆ. ಅಲ್ಲಿಗೆ ಎಷ್ಟು ಜೊತೆ ತಂದಿದ್ವಿ ಅಂದ್ರೆ
5 ಜೊತೆ 5 ಜೊತೆ 3 ಜೊತೆ ಕೊಟ್ಟಿದ್ದೀವಿ. 3 ಜೊತೆ ಕೊಟ್ಟಿದ್ದೀರಾ? 2 ಜೊತೆ ಅವೆ. 4 ಜೊತೆ ಅವೆ. ನೋಡ್ರಿ ನಮ್ಮ ರೈತರು ಒಳ್ಳೆ ಸಾಕ್ಸು ಅಂದ್ರೆ ಇದೆ. ಇದೆ. ಕೋಟಿ ಕೊಟ್ರು ಸಿಗಲ್ಲ ಇದು. ಸಿಗ್ತದ ಈ ತರ ಹಿಂಗ್ ಮಾಡ್ಕೊಂಡು ತಿನ್ನೋದು ಅಲ್ವಾ? ಬಿಸಿ ಬಿಸಿ ಊಟ. ಹೌದೌದು. ಈ ಕಳ್ಳೆ ಪಪ್ಪು ಅದು ಇದು ಗೊಜ್ಪಿಂಡಿ ಮಾಡ್ಕೊಂಡು ಬಂದಿದ್ದೀವಿ. ಹೌದಾ? ಊರಿಂದಾನೆ? ಊರಿಂದಾನೆ. ಅದೇನು ಅಳ್ಸ್ಗಿಲ್ಸೋಗಲ್ಲ? ಇಲ್ಲ ಅದು ತಿಂಗಳಿರ್ಲಿ ಹುಂಚೆ ಹಣ್ಣು, ಕಳ್ಳೆಕಾಳು, ಮೆಣಸಿನಕಾಯಿ ಎಲ್ಲ ಒಟ್ಕೊಂಡು ಬಂದಿದ್ದೀವಿ ಊರಿಂದಾನೆ. ರೈಸ್ ರೈಸ್ ಮಾಡ್ಕೊಂಡದ್ದು. ಚಟ್ನಿ ಪುಡಿ ಹೌದ್ರಾ? ಚಟ್ನಿ ಪುಡಿ. ಏನ್ ಪರವಾಗಿಲ್ಲ ಈ ವರ್ಷ ವ್ಯಾಪಾರಗಳು ನಿಮ್ಗೆ? ಪರವಾಗಿಲ್ವಾ? ಒಬ್ಬೊಬ್ರಿಗಿಲ್ಲ ಒಬ್ಬೊಬ್ರಿಗೆ ಅದೇ ಅಷ್ಟೇ ಅವರ ಅದೃಷ್ಟ. ಹೌದು, ಓರಿಯ ಅದೃಷ್ಟ. ಹೌದು. ಪಾಪ ಅವ್ರು ಯಾರೋ ಅವಾಗೆ ಮಾತಾಡಿಸ್ತೆ, ಯಾಕೋ ಪಾಪ ಬಿಸ್ನೆಸ್ ಇಲ್ಲ ಈ ಸರಿ ವ್ಯಾಪಾರ. ಅವರು ಏನೋ ಕಾಯಿಲೆ ಬಂದ್ಬಿಟ್ಟಿತ್ತಂತೆ, ಏನೋ ಉಣ್ಣೆ ಕಾಯಿಲೆ ಅದೇನಂತಾರ, ಬಬ್ಬೆ ಕಾಯಿಲೆ. ಪಾಪ ಯಾವ್ದೋ ಇದು ಅವಾಗ ಯಾರನ್ನ ಮಾತಾಡಿಸ್ತೇವೆ ಒಬ್ರನ್ನ, ವ್ಯಾಪಾರ ಇಲ್ಲ ನಮಗ. ಅದೇ ಒಬ್ಬೊಬ್ರು ಒಂಥರ ಅದೃಷ್ಟ. ಇರ್ರಿ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹೋಗಿರ. ತುಂಬಾ ಥ್ಯಾಂಕ್ ಯು ಮಾತಾಡಿಕ. ಯಜಮಾನಪ್ಪರ್ಗೂ ಅಷ್ಟೇ. ಓಕೆ ಥ್ಯಾಂಕ್ ಯು.